ನೋಡಿ ನಮ್ಮ ಮನೆಯವ್ರದ್ದು ಎಂಟ್ರಿ ವಿಡಿಯೋ ತುಂಬಾ ಚೆನ್ನಾಗಿತ್ತು. ನನಗಂತೂ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ. ನನಗೆ ಅವರು ಮನೆಗೆ ಬಂದಿಲ್ಲ, ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರಲ್ಲ. ಈಗ ನೀವು ಟಿವಿಲೆಲ್ಲ ನೋಡಿರ್ತೀರಲ್ಲ ವೀಕೆಂಡ್ ವಿತ್ ರಮೇಶ್ ಅಂತ, ಅದೇ ಥರ ಇವರು ಯೂಟ್ಯೂಬಲ್ಲಿ ಮಾಡ್ತಾ ಇರೋದು. ಎಷ್ಟು ಕೆಲಸ ಇರುತ್ತೆ ಅದೊಂದು ನಾವು ತೋರಿಸ್ಬೇಕು. ನಾವು ಮಧ್ಯ ಬಂದು ಹೋಗಬೇಕು ಅಂದರೆ ಹಿಂದೆ ಎಲ್ಲ ಇದೆಷ್ಟು ಕೆಲಸ ನಡೀತಿತ್ತು ನೋಡಿ. ಮೈಸೂರಿಂದ ಬಂದು ಅವ್ರು ಇಲ್ಲಿ ಬಂದು ನಮ್ಗಳದ್ದು ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಪಾಪ. ಈ ಇಂಟರ್ವ್ಯೂದು ನೀವು ಫುಲ್ ವಿಡಿಯೋ ನೋಡಬೇಕು ಅಂದರೆ ಇವ್ರದ್ದು ದಿ ವೆಬ್ ಶೂಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಫುಲ್ ವಿಡಿಯೋನ ನೀವು ಅಲ್ಲಿ ನೋಡ್ಬೋದು. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮನೆಯವ್ರದ್ದು ಇಂಟರ್ವ್ಯೂ ಆಯ್ತಲ್ಲ, ಆ ವಿಡಿಯೋ ಇದು. ದಿ ವೆಬ್ ಶೂಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲಲ್ಲಿ ಬಂದಿದೆ ಇವ್ರದ್ದು. ಇದು ಅವರು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡೋಗಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ಬೇಬಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ, ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ಅಂತ ನೀವು ನೋಡಿರ್ತೀರಾ. ಕೆಲವೊಂದು ವಿಡಿಯೋ ಇವು ಪಾಪುದು ಒಂದು ವೈರಲ್ ಆಗಿತ್ತು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಕೆಲವರು ಯಾರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ಬೇಬಿ ನೇಮ್ ಏನು ಅಂತ ಹೇಳಿಬಿಟ್ಟು. ಹಾಗೆ ಇಂಟರ್ವ್ಯೂ ನೀವು ಕೆಲವೊಂದು ತುಣುಕುಗಳು ನೋಡಿರ್ತೀರ. ಸತೀಶ್ ಅವ್ರದ್ದು ಇಂಟರ್ವ್ಯೂನ ನೋಡಿ. ಅವ್ರನ್ನೇ ಫಸ್ಟ್ ನಮ್ಮ ಪುನೀತ್ ಬ್ರೋ ಅವರು ನಮ್ಮ ಮನೆಯವ್ರನ್ನ ಫಸ್ಟ್ ಯೂಟ್ಯೂಬರ್ ಆಗಿ ಕರೆಸಿ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಇದಕ್ಕಿಂತ ಏನು ಬೇಕು ಹೇಳಿ, ನಮಗೆ ಏನೇ ಆಸ್ತಿ ಅಂತಸ್ತಿದ್ರು ಇವತ್ತು ನಾಳೆ ನಾಡಿದ್ದು ಕರಗ್ಬೋದು. ಬಟ್ ಈ ಪ್ರೀತಿ ವಿಶ್ವಾಸ ಅನ್ನೋದಿರುತ್ತಲ್ಲ, ಎಷ್ಟು ಖುಷಿಯಾಗುತ್ತೆ ಅನ್ನೋದಕ್ಕೆ ಪುನೀತ್ ಅಣ್ಣ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಖುಷಿಯಾಗಿ ನಮ್ಮ ಕರೆದು ನಾವು ಬಂದು ಹೋಗೋವರೆಗೂ ಅಷ್ಟೇ ಖುಷಿಯಾಗಿ ನೋಡಿ ಕಳಿಸಿದ್ರು. ಅದು ಅಲ್ಲದೆ ನೋಡಿ, ನಾವು ಗೊತ್ತಾಗಲ್ಲ, ನಾವು ಅಲ್ಲಿ ಹೋಗಿ ಒಂದು ವೀಡಿಯೋದಲ್ಲಿ ಒಂದು 1/4 ಗಂಟೆ ಅರ್ಧ ಗಂಟೆ ನೋಡ್ತೀವಿ, ಬಟ್ ಅದರಿಂದ ಎಷ್ಟು ಕೆಲಸಗಳಿರ್ತವೆ ಅಂತ ಹೇಳಿ. ಒಂದು ವೀಡಿಯೋದಲ್ಲಿ ಒಂದರಲ್ಲಿ ಒಂದು ಮಿಸ್ ಆದರೆ ಸಾಕು, ಮತ್ತೆ ತಿರ್ಗಾ ಎಲ್ಲ ಎಡಿಟ್ ಮಾಡ್ತಾ ಕೂತ್ಕೊಬೇಕು. ಅದರಲ್ಲಿ ಬೇರೆ ಸೈಲೆಂಟ್ ಆಗಿರಬೇಕು. ನನ್ನ ಮಗ ನೋಡಿ, ಹೊರಗಡೆ ಹೋದರೆ ಸುಮ್ಮನೆ ಸೈಲೆಂಟ್ ಆಗಿರೋನು, ಅದೇ ಒಳಗೆ ಕೂತ್ಕೊಂಡ್ರೆ ಕುಯ್ಯೋ ಅಂತ ಕೂರ್ಚೋನು. ಅದು ಖುಷಿಗೂ ಏನು ಸೌಂಡ್ ಮಾಡ್ತಾ ಕೂತ್ಕೊಳ್ಳೋದು ನನ್ನ ಮಗ. ಎಷ್ಟು ಕೆಲಸ ಹಿಡಿಯುತ್ತೆ ಗೊತ್ತಾ. ನಾವು ನೋಡೋಕೆ ಮಾತ್ರ ತುಂಬ ಈಸಿ ಅಂತೀವಿ, ತುಂಬಾ ಕಷ್ಟ ಇದೆ. ನನ್ನ ಮಗುನ ಆರ್ಭಟ ನೋಡಿ, ಅವನಿಗೆ ತುಂಬ ಖುಷಿಯಾಗಿದೆ. ಯಾಕೋ ಏನೂ ಗೊತ್ತಿಲ್ಲ, ತುಂಬ ಮುದ್ದು ಆಡ್ಕೊಂಡು ಈ ಡ್ರೆಸ್ಸಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಹುಡುಗಿ ಹಂಗೆ ಕಾಣಿಸ್ತಾ ಇದ್ದಾನೆ ಅಕ್ಕ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಅದು ಹುಡುಗಿ ಡ್ರೆಸ್ಸೇ. ನನ್ನ ಮಗ ಹುಟ್ಟೋಕ್ಕಿಂತ ಮುಂಚೆನೇ ವೀಡಿಯೋದಲ್ಲಿ ತೋರಿಸಿದ್ದೆ. ನಾನು ಹುಡುಗಿ ಡ್ರೆಸ್ಗಳು ಕೆಲವೊಂದು ತೊಗೊಬಂದು ಇಟ್ಕೊಂಡಿದ್ದೆ. ಬಟ್ ನಮ್ಮಮ್ಮ ಸ್ಟಾರ್ಟಿಂಗ್ ಒಂದು 3 ಮಂತ್ಸ್ ಹಾಕಕ್ಕೆ ಬಿಡಲಿಲ್ಲ, 4 ಮಂತ್ಸ್ ಬೇಡ ಅಂತ ಹೇಳಿ. ಅದು ಇವಾಗ ಚಿಕ್ಕದಾಗ್ಬಿಟ್ಟಿದೆ, ಹಾಗಾಗಿ ಆಗ್ತಾಯಿಲ್ಲ. ಹಾಗೆ ನೋಡಿ, ನಮ್ಮ ಪದ್ಮಿನಿ ಕಾರ್ ಥರ ಇಲ್ಲೊಂದು ರೆಡ್ ಕಲರ್ ಕಾರ್ ನಿಂತಿದೆ. ತುಂಬಾ ಇಷ್ಟ ಐತೆ. ನಾವು ಕಾರ್ ಪಾರ್ಕ್ ಮಾಡುವಾಗಲೇ ಇದ್ರ ಮೇಲೆ ನಂಗೆ ಕಣ್ಣು ಬಿದ್ದುಬಿಟ್ಟಿತ್ತು. ಇದು ಪುನೀತ್ ಅವ್ರ ಕಡೆಯವ್ರದ್ದೇ ಯಾರ್ದು ಅವ್ರ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ. ಏನಾದ್ರು ಸೇಲ್ ಮಾಡೋದೇ ಇದ್ರೆ ಹೇಳಿ, ನಾವು ತಗೊಳ್ತೀವಿ ಅಂದು. ಇಲ್ಲ ಅಣ್ಣ, ಖಂಡಿತ ಸೇಲ್ ಮಾಡೋದೇ ಇಲ್ಲ ಅಂತಲೇ ಅವ್ರಿಗೆ ಹೇಳಿ ಕಳಿಸಿದ್ರು. ಹಾಗೆ ಇದೆಲ್ಲ ಈ ವಿಡಿಯೋ ಮಾಡೋಕ್ಕೆ ಪುನೀತ್ ಅಣ್ಣ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ಬರೀ ಇವತ್ತು ಇಂಟರ್ವ್ಯೂಗೆ ಬಂದಿದ್ವಿ, ಬಟ್ ಈ ಇಂಟರ್ವ್ಯೂಕ್ಕಿಂತ ಹಿಂದೆ ಒಂದ್ಸರಿ ನಮ್ಗಳ ಮನೆಗೆಲ್ಲ ಬಂದು ಹೋಗಿದ್ರು, ಒಂದು ವಿಸಿಟ್ ಮಾಡಿದ್ರು. ಅವತ್ತಿನ ದಿನದ್ದು ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇವಾಗ ನೀವು ನೋಡ್ಬೋದು. ಇದು ನಮ್ಮ ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ಒಂದು ದಿನ ನಮ್ಮ ಮನೆಗೆ ಬಂದು ಹೋಗಿದ್ದು. ಈಗ ನೀವು ಟಿವಿಲೆಲ್ಲ ನೋಡಿರ್ತೀರಲ್ಲ ವೀಕೆಂಡ್ ವಿತ್ ರಮೇಶ್ ಅಂತ, ಅದೇ ಥರ ಇವರು ಯೂಟ್ಯೂಬಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಆ ಟೈಮಲ್ಲಿ ನಮ್ಗಳ ಮನೆಗೆಲ್ಲ ಬಂದುಬಿಟ್ಟು ನಮ್ಮದು ಒಂದೊಂದು ಚಿಕ್ಕದಾಗಿ ಅವ್ರ ಬಗ್ಗೆ, ಸತೀಶ್ ಬಗ್ಗೆ ಏನು ಅನಿಸುತ್ತೆ, ಈಗ ಗೊತ್ತಿಲ್ಲದಲ್ಲಿದ್ದು ಒಂದು ಅವ್ರಿಗೆ ಗೊತ್ತಿಲ್ಲದಾಗೆ ಬಂದು ನಮ್ಗಳದ್ದೊಂದು ವೀಡಿಯೋ ಮಾಡ್ಕೊಂಡು ಹೋದ್ರು. ಅವತ್ತು ಬರ್ತೀವಿ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ಅಡುಗೆ ಮಾಡ್ತಾಯಿದ್ದು. ಅಂದರೆ ನಾನ್ ವೆಜ್ ಮಾಡೋಣ ಅಂದರೆ ಆ ನಾನ್ ವೆಜ್ ಇದಕ್ಕೆ ಅವ್ರ ಅಪ್ರೂಪ್ತಂಗೆ ಬಂದಿರ್ತಾರಲ್ವ, ಸೊ ಆ ಕಿಚನ್ಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ವೆಜ್ ಮಾಡ್ದು ಮನೆಯಲ್ಲೇ ಒಳಗೇನೆ. ಹಾಗಾಗಿ ಅವ್ರು ಬರ್ತಾರೆ ಅಂತ ಹೇಳಿ ಪಲಾವು, ಮೊಸರು ಗೊಜ್ಜು, ಬಜ್ಜಿ ಮತ್ತು ಕೋಸುಂಬರಿ ಮತ್ತು ಬೀನ್ಸ್ ಪಲ್ಯ ಎಲ್ಲ ಮಾಡಿದ್ದು. ಇನ್ನೇನು ಅವ್ರು ಬರ್ತಾರೆ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದು. ಕೊನೆಗೆ ವಡೆ ಮಾಡೋಣ, ಅವ್ರು ಬಂದಾಗ ಬಜ್ಜಿಗೆಲ್ಲ ಮಿಕ್ಸ್ ಮಾಡಿ ಕಲ್ಸ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಮಾಡೋ ಹಾಗೆ ಬಿಟ್ಟಿದ್ದು. ಹಾಗೆ ಪಾಯಸ ಕೂಡ ಮಾಡಿದ್ದು. ಇನ್ನೇನು ಅವ್ರು ಬರ್ತಾರೆ. ನಮ್ಮ ಸುಮಿತ್ರ ಆಂಟಿ ಇದ್ದರು ಅವತ್ತು, ಸೊ ಹೆಲ್ಪ್ ಮಾಡಿದರು. ಹಾಗಾಗಿ ಸ್ವಲ್ಪ ನಮ್ಮ ಅಮ್ಮಂಗೆ ಇನ್ನೊಂದಂದರೆ ಕೆಲಸ. ಸೊ ಹಾಗಾಗಿ ಅಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ರು. ನಾನು ಜ್ಯೂಸಿಗೆ ರೆಡಿ ಮಾಡಿ ಇಟ್ಟಿದ್ದೆ. ನಿಮಗೆ ಇವತ್ತು 1,000 ರೂಪಾಯಿ ಬಜೆಟಲ್ಲಿ ಒಂದು ಬ್ರ್ಯಾಂಡೆಡ್ ಹೆಡ್ ಮಸಾಜರ್ನ ತೋರಿಸ್ತಾ ಇದ್ದೀನಿ. ಇದು ಅಗಾರೋ ಸ್ಕಾಲ್ಫ್ ಹೆಡ್ ಮಸಾಜರ್. ಇದು ರೀಚಾರ್ಜಬಲ್ ಮತ್ತು ವಾಟರ್ ಪ್ರೂಫ್ ಕೂಡ ಹೌದು. ಇದನ್ನು ನೋಡೋಕೆ ಕ್ಯೂಟ್ ಆಗಿ ಆಮೆ ಆಕೃತಿಯಲ್ಲಿ ಕಾಣಿಸ್ತಾ ಇದೆ. ಒಂದೇ ಬಟನ್ ನಲ್ಲಿ ಇದನ್ನ ಆಪರೇಟ್ ಮಾಡಬಹುದು. ಈ ಬಟನ್ ನ ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಕೆಳಗಡೆ ಇರೋ ಈ ಸಿಲಿಕಾನ್ ಲೆಗ್ಸ್ ಕ್ಲಾಕ್ ಮತ್ತು ಆಂಟಿ ಕ್ಲಾಕ್ ವೈಸ್ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಇದನ್ನ ಈ ರೀತಿ ತಲೆಗೆ ಇಟ್ಕೊಂಡ್ರೆ ಸಾಕು. ತಲೆಗೆ ಎಂತ ಮಸಾಜ್ ಅಂತೀರಾ, ಇದು ಏರ್ ಗ್ರೋತ್, ಸ್ಟ್ರೆಸ್ ರಿಲೀಫ್ ಮಾಡೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದರಲ್ಲಿ 3 ಮೋಡ್ಸ್ ಕೊಟ್ಟಿರ್ತಾರೆ. ಪವರ್ ಬಟನ್ ನ ಸಿಂಗಲ್ ಪ್ರೆಸ್ ಮಾಡಿದ್ರೆ ಮೋಡ್ ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕೆ ಈ ರೀತಿ ಮ್ಯಾಗ್ನೆಟ್ ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ. ಇದನ್ನ ಒಂದ್ಸಾರಿ ಚಾರ್ಜ್ ಮಾಡಿದ್ರೆ ದಿನಕ್ಕೆ 10 ನಿಮಿಷದಾಗೆ ಒಂದು 7 ಡೇಸ್ ಯೂಸ್ ಮಾಡಬಹುದು. ಬಜೆಟ್ ನಲ್ಲಿ ಒಂದು ಒಳ್ಳೆ ಬ್ರಾಂಡೆಡ್ ಹೆಡ್ ಮಸಾಜರ್ ಏನಾದ್ರೂ ಹುಡುಕ್ತಿದ್ರೆ ಇದು ನಿಮಗೆ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಈ ಪ್ರಾಡಕ್ಟ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಬಹುದು.
ಅಷ್ಟರೊಳಗೆ ಅಣ್ಣವ್ರು ಬಂದರು. ಅಣ್ಣ ಬರ್ತಿದ್ದಾಗೇ ಪಾಪ ಅವ್ರು ಬೆಳಗ್ಗೆನೇ ಬರ್ತೀನಿ ಎಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಬರ್ತಿದ್ದಾಗೇ ಟೈಮ್ ವೇಸ್ಟ್ ಮಾಡಲಿಲ್ಲ, ಯಾಕಂದರೆ ಒಂದು ದಿನದಲ್ಲಿ ಕೆಲವೊಂದು ಅವ್ರು ಅಂದ್ಕೊಂಡಿದ್ದು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕಲ್ಲ. ಸೊ ಹಾಗಾಗಿ ಬರ್ತಿದ್ದಾಗೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಜ್ಯೂಸ್ ಕುಡ್ದಿದ್ದ ತಕ್ಷಣ ಫಸ್ಟು ಊಟ ಇರಲಿ, ಅವ್ರು ಊಟ ಟೈಮೇ ಬಂದಿದ್ದು. ಬಟ್ ಪಾಪ ಅವ್ರು ಊಟ ಏನು ಫಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ಏನೇನು ಕೆಲಸ ಇತ್ತು ಅವ್ರದ್ದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಫಸ್ಟ್ ಅದು ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಆಮೇಲೆ ಜ್ಯೂಸ್ ಕುಡ್ಕೊಂಡು ಊಟಕ್ಕೆ ಕೂತ್ಕೊಂಡ್ರು. ಎಷ್ಟು ಕೆಲಸ ಇರುತ್ತೆ ಅದೊಂದು ನಾವು ತೋರಿಸ್ಬೇಕು. ನಾವು ಮಧ್ಯ ಬಂದು ಹೋಗಬೇಕು ಅಂದರೆ ಹಿಂದೆ ಎಲ್ಲ ಎಷ್ಟು ಇದೆಷ್ಟು ಕೆಲಸ ನಡೀತಿತ್ತು ನೋಡಿ. ಮೈಸೂರಿಂದ ಬಂದು ಅವ್ರು ಇಲ್ಲಿ ಬಂದು ನಮ್ಗಳದ್ದು ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಪಾಪ. ತುಂಬಾ ಬೇಜಾರಾಗ್ಬಿಡ್ತು ನನಗೆ. ಎಷ್ಟು ರಿಸ್ಕ್ ಅಲ್ವಾ ಈ ಕೆಲಸ ಅಂತ ಹೇಳಿಬಿಟ್ಟು. ಮತ್ತು ಏನು ನನಗೆ ಗೊತ್ತಿಲ್ಲ, ಪಾಪ ಪುನೀತ್ ಅಣ್ಣ ಅವರು ನಮ್ಮನೆಯವ್ರ ಮೇಲೆ ತುಂಬಾ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ಅವರು ನನಗೆ ಅವ್ರ ಮಾತಲ್ಲೇ ತುಂಬಾ ಇಷ್ಟ ಆಯಿತು. ಅದು ಯಾಕೋ ಏನೋ ಗೊತ್ತಿಲ್ಲ, ನನಗೆ ಅಣ್ಣ ಅಂದರೆ ಅಷ್ಟಿಷ್ಟ. ಅಣ್ಣನ ಫೀಲಿಂಗ್ಸ್ನ ನೋಡಬೇಕು ಅವ್ರಿಗೆ. ಪಾಪ ಕೆಲವೊಂದು ಎಲ್ಲ ವೀಡಿಯೋನು ಗಮನಿಸ್ಬಿಟ್ಟು ಅಣ್ಣಂಗೆ ಏನಿಷ್ಟ ಇಲ್ಲ, ನಾನು ಅಣ್ಣಂಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿ ಅವರ ಮನಸ್ಸಲ್ಲಿತ್ತು. ಅದು ಅವ್ರು ಮಾತಾಡೋದ್ರಲ್ಲೇ ನನಗೆ ಅರ್ಥ ಆಯಿತು. ಅದು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಗೌರವ ನನಗೂ ಇದೆ. ಹಾಗೆ ನೋಡಿ ಫಸ್ಟ್ ಟೈಮ್ ಬರುವಾಗ ನನಗೆ ಸ್ಯಾರಿ ತೊಗೊಬಂದರು. ನನಗೆ ಈ ಸರ ಬಳೆ ಎಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನೇ ತೊಗೊಬಿಟ್ಟು ಬಂದಲ್ಲ, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಾಗೆ ಅವತ್ತು ನಮ್ಮ ಮನೆಯದು ಒಂದು ವೀಡಿಯೋ ಅಲ್ಲ, ನಮ್ಮ ಮನೇಲಿ ಕೆಲವೊಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಅವ್ರಿಗೆ ತುಂಬಾ ಕೆಲಸಗಳಿದ್ದು ಅವತ್ತು 10-15 ಜನನ ಮೀಟ್ ಆಗೋದಿತ್ತು. ಪಾಪ ಮೈಸೂರಿಂದ ಬಂದಿದ್ದಾರೆ, ಅದೆಲ್ಲ ಮೀಟಾಗಿ ಮುಗಿಸ್ಕೊಂಡು ವೀಡಿಯೋ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿದ್ರು. ಅದು ಇವತ್ತು ಇಂಟರ್ವ್ಯೂ ಇತ್ತು, ಅಲ್ಲಿಗೆ ಬಂದಿದ್ವಿ. ಇದು ನೋಡಿ ನಮ್ಮ ಮನೆಯವ್ರದ್ದು ಎಂಟ್ರಿ ವೀಡಿಯೋ. ತುಂಬಾ ಚೆನ್ನಾಗಿತ್ತು, ಖುಷಿಯಾಗುತ್ತೆ. ಈಗ ನಿಮ್ಗಳಿಗೆ ನೋಡೋರಿಗೆ ಹೇಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ. ನನಗಂತ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ. ನನಗೆ ಅವರು ಮನೆಗೆ ಬಂದಿಲ್ಲ, ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರಲ್ಲ, ಫಸ್ಟ್ ಟೈಮು ಏನೋ ಒಂಥರ ತುಂಬ ಖುಷಿ ಸಿಗುತ್ತೆ. ಇನ್ನೇನು ಬೇಕು ಜೀವನದಲ್ಲಿ ಅಂತ ಅನಿಸ್ಬಿಡುತ್ತೆ. ನಮ್ಮ ಮನೆಯವರು ಅಲ್ಲಿ ಹೋಗಿದ್ದು ತುಂಬಾ ಖುಷಿ ಆಯಿತು. ಪುನೀತ್ ಬ್ರೋ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್, ಅವ್ರಿಗೂ ಒಳ್ಳೇದಾಗಲಿ. ಈ ಇಂಟರ್ವ್ಯೂದು ನೀವು ಫುಲ್ ವಿಡಿಯೋ ನೋಡಬೇಕು ಅಂದರೆ ಇವ್ರದ್ದು ದಿ ವೆಬ್ ಶೂಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಫುಲ್ ವಿಡಿಯೋನ ನೀವು ಅಲ್ಲಿ ನೋಡ್ಬೋದು. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಬೇಬಿ ನೋಡಿದ್ರಲ್ಲ, ಅದು ಇವ್ರ ಮಗಳೇ. ಮೈ ನೇಮ್ ಈಸ್ ಶಮಿಕಾ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಪಾಪು ವೀಡಿಯೋಸ್ ಎಲ್ಲ ಇರುತ್ತೆ, ಹೋಗಿ ನೀವು ಚೆಕ್ ಮಾಡ್ಬೋದು. ಹಾಗೆ ನನ್ನೂ ಕೂಡ ಲಾಸ್ಟಿಗೆ ಕೂರಿಸಿ ನನಗೆ ಸನ್ಮಾನ ಮಾಡಿದರು. ಒಂಥರ ನಾಚಿಕೆ ಆಗ್ತಾಯಿತ್ತು. ಇದು ಫಸ್ಟ್ ಟೈಮು ನನಗೆ, ಅಂದರೆ ಕರೆಸಿರೋದು ನಮ್ಮ ಮನೆಯವರು, ನನಗೂ ಕೂಡ ಮಾಡಿದ್ರಲ್ಲ, ಒಂಥರ ಖುಷಿ ಆಯಿತು. ನಾನು ಪುನೀತ್ ಅಣ್ಣವ್ರಿಗೆ ಹೇಳ್ದೆ, ಇಲ್ಲ ನನಗಿದೆಲ್ಲ ಬೇಡ, ಹಿಂಸೆ ಆಗುತ್ತೆ ಅಂತ. ಇಲ್ಲ ಬನ್ನಿ ಅಕ್ಕ, ಬರಲೇಬೇಕು ಅಂದರು. ಮತ್ತು ನನ್ನಿಂದಾಗಿ ಇನ್ನು ಬೇಡ ಅಂತ ಅವ್ರು ಫೋರ್ಸ್ ಮಾಡೋದು, ಪಾಪ ಅವ್ರಿಗೆ ಹಿಂಸೆ ಆಗೋದು, ಅವ್ರದ್ದು ವೀಡಿಯೋಗೆ ನಾನು ತೊಂದರೆ ಮಾಡಿದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಕೊನೆಗೆ ಹೋಗಿ ಬಂದೆ. ಊಟ ಟೈಮ್ ಎಲ್ಲ ಆಗಿತ್ತಲ್ಲ, ಹೊರಗಡೆ ಹೋಗಿ ಇನ್ನು ಮೈಸೂರಿಗೆ ಹೋದ್ಮೇಲೆ ಮಾಲ್ಗೆ ಹೋಗ್ಬಿಟ್ಟು ಅಲ್ಲಿ ಬರ್ಗರ್ ಎಲ್ಲ ತಿನ್ಕೊಂಡು ಹಾಗೆ ಪಾರ್ಸಲ್ ಕೂಡ ತೊಗೊಂಡು ನಾವು ಹಾಸನ ರೀಚ್ ಆಗೋದ್ರೊಳಗೆ 11 ಗಂಟೆ 11:45 ಆಗಿತ್ತು. ಆ ಮೇನ್ ರೋಡಲ್ಲಿ ಬಂದಿದ್ರೆ ಒಂದು ಸ್ವಲ್ಪ ಖುಷಿಯಾಗಿ ನೆಮ್ಮದಿಯಾಗಿ ಬರ್ಬೋದಿತ್ತು. ಬಟ್ ನಮಗೆ ಇದು ಗೊತ್ತಿಲ್ಲದಾಗೆ ಈ ರೂಟ್ ಮ್ಯಾಪ್ ಹಾಕ್ಕೊಂಡು ಬಂದು ಅದು ಯಾವುದಾದ್ರು ಗಲ್ಲಿ ಪಲ್ಲಿಲೆಲ್ಲ ಕರ್ಕೊಂಡು ಬಂತು. ರೋಡೆಲ್ಲ ಚೆನ್ನಾಗಿತ್ತು, ಬಟ್ ಕಾಡು ರೋಡ್ ಅಲ್ವಾ, ಕೆರೆಗಳು ಜಾಸ್ತಿ ಇತ್ತು, ಕಾಡುಗಳು, ಮನೆಗಳಿರಲಿಲ್ಲ, ಅಲ್ಲೊಂದು ಇಲ್ಲೊಂದು ಇತ್ತು. ಏನೋ ಒಂಥರ ಯಾವಾಗ ಹಾಸನ ತಪ್ಪ ಅನ್ನಂಗಾಗಿ ಆ ಕಷ್ಟದಲ್ಲೇ ಬಂದಿದ್ದಾಯಿತು. ಈಗ ಹೋಗಿ ಹಾಸನಲ್ಲಿ ಉಳ್ಕೊಂಡು ಬೆಳಗ್ಗೆ ಪಾಪ ಬಂದಿರ್ತಾರೆ, ಕಲ್ಯಾರಿಗೆ ಹೊರಡ್ತೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ